ಶಾಸಕನೆಂಬ ಪಟ್ಟ ಸರ್ಪ ಸಾಮ್ರಾಜ್ಯ ನಿರ್ಮಿಸಿ ಮೂಲೆ ಮೂಲೆಗೊಂದು ಸರ್ಪಗಳು ಎಡೆ ಎತ್ತಿರಿಸ ಕಾರುವಾಗ ನಿಮಗೆಲ್ಲಿದೆ ರಾಜಕೀಯ ಭವಿಷ್ಯ? ನಿನ್ನ ಮುಂಬಾಲಿನ ಹಡಿಗಲ್ಲು ಬುಡ ಮೇಲಾಯ್ತು. ಈ ಪ್ರಳಯ ರಾಜನ ಕಾರಣ ಕೃತ್ಯಕ್ಕೆ ಸಿಲುಕಿ ನಿನ್ನನ್ನು ಗೆಲ್ಲಿಸಿ ವಿಧಾನಸೌಧ ಮೆಟ್ಟಲು ಹತ್ತಿಸುವೆಂದು ಕನಸು ಕಾಣುತ್ತಿದ್ದ ಈ ಮಲ್ಲ ಜನತೆ ಕಾಲುವಂತೆ ಅರಿತ್ತಿನ ರಕ್ತವನ್ನು ನೋಡಿ ಕಾಲಿಗೆ ಕೆಂಗಟ್ಟುವವರು ಈ ಕಿರಾತಕನ ಕ್ರೋಧಾಗ್ನಿಗೆ ನಮಗೆದರಾದ ನರ ಕೊನ್ನಿಗಳ ನರಗಳನ್ನು ಪೀಸ್ ಪೀಸ್ ಮಾಡಿ ಈ ನರಿಗಳಿಗೆ ಆಹಾರಗಂಚು ನಮಗೆ ಒಪ್ಪಿಸಿ ಬಂದ ಗಂಗಾಧರ ಕಣ್ಣು ಮುಚ್ಚಿ ಕಣ್ಣು ತೆಗೆಯರೊಳಗಾಗಿ ಈ ರತ್ನಾಗರ ಕೈಯಲ್ಲಿ ಯಮನ ಪಾದ ಸೇರಿದೆ. ಕೈ ಬೆರಳು ಮಾಡಿ ತೋರಿಸಿದರೆ ಅವರ ದೇಹದ ಒಂದೊಂದು ಭಾಗವನ್ನು ತೋರಣ ಮಾಡಿ ಕಟ್ಟುತ್ತಾನೆ. ಕಾಲಿನಿಂದ ತೋರಿಸುತ್ತನ್ನು ಕೈಯಿಂದ ಮಾಡಿ ಚೂಟಿಕೆ ಹೊಡೆದೊಳಗಾಗಿ ಕಟ್ಟುನಿಟ್ಟಾಗಿ ಮಾಡಿ ಮುಗಿಸುತ್ತಾನೆ. ಈ ಋತುವಿನಾಗೆ ಅಂತೆ ನಿಮ್ಮ ದೇಹದ ಫಲದಿಂದ ಸತ್ತು ಕತ್ತಲಿನಲ್ಲಿ ಸಾಗಿದೆ ನಮ್ಮ ತೋಡಂಬರ್ ತಂದೆಗಳು. ನಮ್ಮ ಪ್ರೇಣ ಈಗ ಸಾಕಿದರೆ ನಾವೇ ಲಕ್ಷಾಧಿಪತಿ, ನಾವೇ ಕೋಟ್ಯಾಧಿಪತಿ. ಹೀಗೆ ಸಂತೋಷ ಸಂಭ್ರಮದಲ್ಲಿ ದುಡಿದು ಎಂಜಾಯ್ ಮಾಡೋಣ ಬನ್ನಿ. ಲಕ್ಷ್ಮೀಪತಿ ನಮಗೆಲ್ಲ ನಮಸ್ತೆ ಮಾಡಿ ನರ್ತಕಿಯನ್ನು ಕರೆ. ಜನರ ನಿಮ್ಮ ಕಣ್ಣು ತಂಪು ಮಾಡುವಂತ ಮೊದಲನೇ ರೆಡಿ ಮಾಡಿಡ್ರಿ. ಜನರ ರೆಡಿ ಮಾಡಿಡ್ರಿ. ಅವಳ ಕುಣಿತ ನೋಡಿದ್ರ ಅಬ್ಬಾ ತೇಲಿ ಕೆಟ್ಟ ಕಿರಸಕ್ರಿ. ಜನರ ತೇಲಿ ಕೆಟ್ಟ ಕಿರಸಕ್ರಿ. ಬರ್ರಿ ಜನರ ಕುತ್ಕೊಳ್ಳಿ.
ಇದೇನು ಮನೆನೋ ಇಲ್ಲ ಬಾರ್ ರೆಸ್ಟೋರೆಂಟು. ಮನೆಯಲ್ಲಿ ಕ್ಲಬ್ ಅಲ್ಲಿ ನಿರ್ಮಿಸಿ ಕುಡಿದು ಎಂಜಾಯ್ ಮಾಡ್ತಿರೋದಿಲ್ಲ. ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನಮಗೆ ಹೇಳುವರು ಕೇಳುವರು ಯಾರು ಬೇಕಾಗಿಲ್ಲ. ಒಂದು ವೇಳೆ ಹೇಳಿದರೂ ಕೇಳುವ ಅವಶ್ಯಕತೆ ನಮಗಿಲ್ಲ. ನಮ್ಮದೇ ದುಡ್ಡು, ನಮ್ಮದೇ ಮನೆ. ಮನ ಸಂತೋಷವೆನಿಸಿದಾಗ ಕುಡಿದು ಎಂಜಾಯ್ ಮಾಡುವುದು ನಮ್ಮಿಷ್ಟ. ಬೇಕಾದ್ರೆ ನೀವು ಬೀರ್ ಕುಡಿದು ಕೂಲಾಗು ಬನ್ನಿ. ನನಗೆ ನೋಡಿ ಬಿಟ್ಟು ದುಡ್ಡು ಬರುತ್ತಿಲ್ಲ. ನಿಯತ್ತಾಗಿ ದುಡಿದು ಸರ್ಕಾರದನ್ನ ತಿನ್ನುತ್ತೇನೆ. ಅಧಿಕ ಪ್ರಸಂಗ ತೋರದೆ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ. ಕೇಳಿ ಇನ್ಸ್ಪೆಕ್ಟರ್, ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಿದ್ಧರಿದ್ದೇವೆ. ದಿನಗಳ ಹಿಂದೆ ಆ ವಲಯದ ಬಸವೇಶ್ವರ ದೇವಸ್ಥಾನದ ಹತ್ತಿರ ಗಂಗಾಧರನ ಕೊಲೆಯಾದದ್ದು ಗೊತ್ತು ತಾನೇ? ಗೊತ್ತು ಇನ್ಸ್ಪೆಕ್ಟರ್. ಅದು ಕೊಲೆ ಅಲ್ಲ, ದೇವ ಮಂದಿರ ಮುಂದೆ ರಸ್ತೆ ಅಪಘಾತವೆಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಸಾಬೀತವಾಗಿದೆ. ಆದ್ದರಿಂದ ನಿಮ್ಮ ಪೊಲೀಸ್ ಇಲಾಖೆ ಆ ಕೇಸನ್ನು ಕ್ಲೋಸ್ ಮಾಡಿದೆ. ಹೀಗಿರುವಾಗ ಮತ್ತೆ ಆ ವಿಷಯವನ್ನು ಪ್ರಸ್ತಾವನೆ ಏಕೆ ಮಾಡುತ್ತಿರುವಿರಿ? ಪ್ರಕರಣ ಈಗ ನೀವು ಒಬ್ಬನಾಗಿದೆ. ಅದು ಆಕ್ಸಿಡೆಂಟಲ್ ಕೊಲೆ ಎಂದು ಸಾಬೀತಾಗಿದೆ. ಅದಕ್ಕಾಗಿ ರುದ್ರನಾಗನನ್ನು ಮತ್ತು ರಣವಿಕ್ರಮನ ಮೇಲೆ ಸಂಶಯ ಬಂದಿರುವುದರಿಂದ ನಮ್ಮ ಪೊಲೀಸರು ಬಲಿ ಬೀಸಿದ್ದಾರೆ. ಅವರ ಕೈಗೆ ಸಿಗದ ಕಾರಣದಿಂದಲೇ ಸ್ವತಃ ನಾನೇ ಬರಬೇಕಾಯ್ತು. ಸಂಶಯ ನಮ್ಮಿಬ್ಬರ ಮೇಲೆ ಸಂಶಯ ಪಟ್ಟು ಬಲೆ ಬೀಸಿದ್ದೀರಾ ಇನ್ಸ್ಪೆಕ್ಟರ್? ಬಲೆ ಬೀಸಿ ಹುಡುಕುವ ಹರಸಾಹಸ ಪಡಬೇಡಿ. ನೀವು ಯಾವ ಸಮಯದಲ್ಲೂ ಬಂದರೂ ನಾವು ನಿಮಗೆ ಸ್ವಾಗತ ಕೊಡುತ್ತೇವೆ. ಈಗ ನೀವು ನಮಗೆ ಸ್ವಾಗತ ಕೋರಿದ್ದಾಯ್ತು. ಈಗ ನಿಮ್ಮನ್ನೇ ಪೊಲೀಸ್ ಸ್ಟೇಷನ್ ಸ್ವಾಗತಿಸಿದೆ. ಸಂಬಂಧಪಟ್ಟ ವಿಷಯಗಳನ್ನು ವಿಚಾರಣೆಗೆ ಒಳಪಡಿಸಿ ಎಷ್ಟು ಕಳಿಸುತ್ತೇನೆ. ಪೊಲೀಸ್ ಸ್ಟೇಷನ್ ಒಂದು ವೇಳೆ ಬರದೇ ಇದ್ದರೆ ಕೈಯಲ್ಲಿ ಅಧಿಕಾರವಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಅದರ ಪರಿಣಾಮವು ನೆಟ್ಟಗಿರುವುದಿಲ್ಲ. ನನಗೆ ಪರಿಣಾಮದ ಬಗ್ಗೆ ಅಂಗಿಗೆ ತೋರುತ್ತೇನೋ ನಾಲಾಯಕ. ಮನೆಗೆ ಬಂದ ಅಧಿಕಾರಿ ಜೊತೆ ಹೇಗೆ ವರ್ತಿಸಬೇಕೆಂದು ಸರಿಯಾಗಿ ಕಲಿತುಕೋ. ಇನ್ಸ್ಪೆಕ್ಟರ್, ಗಂಗಾಧರನ ಕೊಲೆಗೂ ಇವರಿಗೂ ಯಾವ ಸಂಬಂಧವಿಲ್ಲ. ಆದರೂ ನಮ್ಮ ಕೊಲೆಯನ್ನು ಕರೆದೊಯ್ತರು ಎಂದ ಮೇಲೆ ಮುಂಬರುವ ಭಯಂಕರ ಬೆಳಗಾಳಿಗೆ ಚಿತ್ರವಾಗುವುದು ನಿಮ್ಮ ಅಧಿಕಾರ ಎಂಬ 7 ಅಂತಸ್ತಿನ ಕೋಟೆ. ನನ್ನ ಅಧಿಕಾರದ ಕೋಟೆ ಚಿತ್ರವಾಗಲು ನಿಮ್ಮಂತವರ ಎಂದಲ ದಾಸಿಗೆ ಸೋತ ಬಿದ್ದ ಅಧಿಕಾರವಲ್ಲ ನನ್ನದು. ತಲೆಗೊಂದು ಟೋಪಿ, ಮೈಗೊಂದು ಇನಿಪಾರ, ಟೊಂಕಕ್ಕೊಂದು ಬ್ಯಾಟು, ಕೈಯಲ್ಲೊಂದು ಲಾಠಿಯನ್ನು ಕೊಟ್ಟು ನಿಮ್ಮಂತ ಸಕ್ಕಿನ ಶ್ರೀಮಂತರನ್ನು ಸೆರೆ ಮಾಡಲು ನಡೆಸಿ ಕಳಿಸಿದೆ ನಮ್ಮ ಸರ್ಕಾರ. ಉಂಡ ಮನಿಗೆ ದ್ರೋಹ ಬಗೆಯುವ ಭ್ರಷ್ಟ ಅಧಿಕಾರಿಯು ನಾನಲ್ಲ. ಪುಂಡರ ದಂಡು ಕಟ್ಟಿಕೊಂಡು ಎದುರಿಸಿದರೆ ನಿಮ್ಮಂತವರ ಪಳ್ಳು ಬೆದರಿಕೆಗೆ ಎಳ್ಳು ಕಾಲುಷ್ಟಿ ಎದುರಲ್ಲ. ಎದರಲಾಲನೊಂದು ಎದಿಪ್ಪಿಸಿ ಬಂದ ನಿನ್ನಂತ ಅಧಿಕಾರಿಗಳು ಈ ಪ್ರಳಯ ರಾಜನಿಗೆ ಎದುರಾಗುವ ಮುಂಚೆ ಮಿಂಚಂತೆ ಸಂಚರಿಸಿ ಕಣ್ಣು ಮರೆಯಾಗಿದ್ದಾರೆ. ಹೀಗಿರುವಾಗ ಬಿಸಿ ರಕ್ತದಲ್ಲಿ ನಾನೆಂದು ಜಿಗಿದಾಡಿದರೆ ಮುಂದೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಕಠಿಣ ಶಿಕ್ಷೆ? ರಾಜ, ನಿಮ್ಮನ್ನೇ ಬಲವಾದ ಶಿಕ್ಷೆಗೆ ಗುರಿ ಪಡಿಸಬೇಕಾದ ಈ ಸಲಗಾರರಿಗೆ ನೀನ್ಯಾವ ಶಿಕ್ಷೆ ಕೊಡ್ತೀಯೋ? ಸಾರ್ವಜನಿಕರ ಕುತೂಹಲ ಕೆರಳಿಸುವ ಗಂಗಾಧರನ ಮಾಡೋರ ಬಗ್ಗೆ
ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ಗಳು ಬಂದಿವೆ. ಆದ್ದರಿಂದ ಒಳ್ಳೆ ಮಾತಿನಿಂದ ಹೇಳ್ತಿರುವೆ, ಇವರಿಬ್ಬರನ್ನ ಸ್ಟೇಷನ್ಗೆ ಕಳಿಸಿಕೊಡು ಎಂದು. ಇಲ್ಲವೆಂದರೆ ಎನ್ಕೌಂಟರ್ ಹೆಸರಲ್ಲಿ ಹೆಣಗಳು ಬೀಳುತ್ತವೆ. ನೆನಪಿರಲಿ, ಬರುತ್ತೇನೆ. ಬಿಸಿ ನಡೆ ಹೋಗೋಣ. ಹೋಗು ಇನ್ಸ್ಪೆಕ್ಟರ್, ಹೋಗು. ನಿನ್ನಂತ ಮಾಮೂಲಿ ಕಚಡ ಕಾಕಿ ಕೈಚಳಕೈತೆ ಎನ್ನುವ ಏಳು ನಾವಲ್ಲ. ರುದ್ರ, ಈ ಇನ್ಸ್ಪೆಕ್ಟರ್ ಯಾವ ಜಿಲ್ಲೆಯಿಂದ ಬಂದಿದ್ದಾನೆ? ಇವನು ಇನ್ನದೇನು ಬೇಗ ತಿಳಿದುಕೊಂಡು ಅಲ್ಲಿ ಕಾರಣಾಮಲಿನಲ್ಲಿ ಮನೆಗೆ ಹೋಗಿ ಇವನನ್ನು ನಾವ್ಯಾರೆಂದು ಗೊತ್ತಾಗಲು ಬೇಗನೆ ಬಡಿಯಪ್ಪಿಸೋಣ. ಆಯ್ತು ತಡಿ, ಇವನ ಇತಿಹಾಸ ಒಂದೊಂದು ಪುಟಗಳನ್ನು ತಿರುವಿ ಇವನೊಂದು ಪಟ್ಟ ಹಚ್ಚಿ ನಾವು ಸ್ಟೇಷನ್ಗೆ ಹೋಗೋದ್ರೊಳಗಾಗಿ ಬೇಡುತ್ತೇನೆ. ರುದ್ರ, ಬಾಯಿ ಮಾತಿಗೆ ಪಕ್ಕದ ಅಧಿಕಾರಿ ಅವನಲ್ಲ. ಅವನನ್ನೇನಾದರೂ ಮಾಡಿ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಯಾಕಪ್ಪ ಇವರನ್ನೇ ಹಾಕಿಕೊಂಡೆ ಎಂದು ಕಣ್ಣೀರಿನ ಕಡಲಲ್ಲಿ ಬಿತ್ತು ಒದ್ದಾಡಬೇಕು. ಆ ರೀತಿ ಮಾಡೋಣ. ಓಕೆ. ನಿನ್ನೆ ಬಾಂಬೆಯಿಂದ ಸುರೇಂದ್ರ ಫೋನ್ ಮಾಡ್ತಾನೆ. ನಮಗೆ ಕೊಡಬೇಕಾದ 7 ಕೋಟಿ ಹಣವನ್ನು ಸಿದ್ಧತೆ ಮಾಡಿದ್ದಾನಂತೆ. ಇಂದು ರಾತ್ರಿ ಶ್ರೀಗಂಧದ ತುಂಡುಗಳನ್ನು ಸರಿಯಾಗಿ ಜೋಡಿಸಿಕೊಂಡು ನಮ್ಮ ಕಾಡಿನಲ್ಲಿ ಸುರಕ್ಷಿತವಾಗಿ ತಲುಪಿಸಿ ಆ ಹಣವನ್ನು ತೆಗೆದುಕೊಂಡು ಬರುವುದು ನಿನ್ನ ಕೆಲಸ. ರುದ್ರನಾಗ, ನೀನು ಕೂಡ ಕಲಕತ್ತಕ್ಕೆ ಪ್ರಯಾಣ ಬೆಳೆಸಬೇಕು. 10 ಟನ್ನು ಗಾಂಜಾ ಸಿದ್ಧತೆ ಮಾಡಿಕೊಂಡು ಇಂದು ಸರಿಯಾದ ಸಮಯಕ್ಕೆ ತಲುಪಿಸಿ ಬಾಕಿ ಹಣವನ್ನು ವಸೂಲಿ ಮಾಡಿಕೊಂಡು ಬರುವುದು ನಿನ್ನ ಕೆಲಸ. ನಡಿ ಹೋಗೋಣ. ರಣವಿಕ್ರಮ ಬಾಂಬೆಗೆ, ಈ ರುದ್ರನಾಗ ಕಲ್ಕತ್ತಾಗೆ. ಇಬ್ಬರು ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕರೆ ಜೈಲಿಗೆ. ಈ ಕಳ್ಳದಂದೇ ನಮಗೆ ಬೇಕಾ? ಕೈಯಲ್ಲಿ ಪೆನ್ ಹಿಡಿದು ಬಿಳಿ ಆಳಿಯ ಮೇಲೆ ನೀಲಿ ಅಕ್ಷರದಿಂದ ಓಂ ನಮ ಶಿವಾಯ ಎಂದು ಕಲಿಯುತ್ತ ನನ್ನ ಕೈಯಲ್ಲಿ ಖಡ್ಗ ನಡೆಸಿ ದಿನನಿತ್ಯ ಅತ್ಯಂತ ಕೊಲೆಯನ್ನು ಮಾಡಿಸಿ ನನ್ನನ್ನು ಪಾಪದ ದಳ್ಳುರಿಯಲ್ಲಿ ನೂಗಿ ಊರಿಗೆ ನಾನೇ ಕುಬೇರೆಂದು ಮೆರೆದಿರುವ ಪ್ರಳಯರಾಜ್, ನಿನ್ನ ಗರ್ವದ ಎಡಮೂರಿಯ ಶಬ್ದನಾಗುವೆ. ಮುಂದೊಂದು ದಿನ ಒಂದು ಚುನಾವಣೆ ಮಾಡಬೇಕಾದರೆ ಕೋಟಿಗಟ್ಟಲೆ ಖರ್ಚಾಗುವ ಈಗಿನ ಕಾಲದಲ್ಲಿ 1 ಪೈಸೆ
ಪೈಸೆ ಖರ್ಚು ಮಾಡದೆ ಸೃಜನಶೀಲ ವ್ಯಕ್ತಿಯಾದ ಗಂಗಾಧರನನ್ನು ನಮ್ಮ ಕೈಯಿಂದ ಮರ್ಡರ್ ಮಾಡಿಸಿ ಜಯಪ್ರಕಾಶರನ್ನು ಭಾಗದೆ ಮೆಲ್ಲನಾಗಿ ಮಾಡಿ